ನಮಸ್ಕಾರ ಎಲ್ಲರಿಗೂ. ರೇಖಿ ಹೀಲಿಂಗ್ ಸಾಮಾನ್ಯವಾಗಿ ಈ ರೇಖಿ ಹೀಲಿಂಗು ಜಪಾನ್, ಚೈನೀಸಲ್ಲಿ ಸಾಕಷ್ಟು ಅತಿ ಹೆಚ್ಚಾಗಿ ಇದರ ಬಳಕೆಯಲ್ಲಿದೆ. ಹಾಗೆ ನಮ್ಮ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಜನ ಬಳಕೆಯೂ ಮಾಡ್ತಾರೆ. ಸೊ ರೇಖಿ ಅಂದರೆ ನಿಗೂಢವಾದ ವಾತಾವರಣ ಅಥವಾ ಪವಾಡ ಮಾಡುವ ಚಿಹ್ನೆ. ಸೊ ಅದರಲ್ಲಿ ಮುಖ್ಯವಾಗಿ ಇವತ್ತು ಒಂದು ಸಿಂಬಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಸಿಂಬಲನ್ನು ಸ್ಕ್ರೀನಲ್ಲಿ ಹಾಕಿದ್ದೀನಿ. ಆ ಸಿಂಬಲ್ ನೇಮ್ ಚೋಕೋರೆ. ಸೊ ಈ ಸಿಂಬಲ್ನ ನೀವು ಯಾವುದಾದ್ರೂ ಒಂದು ಪ್ರಿಂಟೌಟ್ ತೊಗೊಳ್ಳಿ, ಎಲ್ಲಾದರೂ ಒಂದು ಕಡೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಿ. ಸೊ ಈ ಸಿಂಬಲ್ನ ಮಹತ್ವ ಏನು, ಇದರದ್ದು ಉಪಯೋಗ ಏನಪ್ಪ ಅಂತಂದರೆ, ಎಲ್ಲಿ ಈ ಸಿಂಬಲ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತೀರೋ ಆ ಜಾಗ ಅಲ್ಲಿ ಈ ಒಂದು ನೆಗೆಟಿವಿಟಿ ಎನರ್ಜಿನ ಬ್ಲಾಕೇಜ್ ಮಾಡುತ್ತೆ, ಅಲ್ಲಿ ಪಾಸಿಟಿವಿಟಿ ಎನರ್ಜಿನ ಪ್ರಮೋಟ್ ಮಾಡುತ್ತೆ. ಸೊ ಅಂಥ ಒಂದು ಅದ್ಭುತವಾದಂಥ ಈ ಸಿಂಬಲ್. ಸೊ ಇದನ್ನು ಪ್ರತಿಯೊಬ್ಬರು ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೋದು, ಅಥವಾ ಜಸ್ಟ್ ಕೈಯಲ್ಲಿ ಕೂಡ ನೀವು ಅಂದ್ಬಿಟ್ಟು ನಿಮ್ಮ ಬಲಗಡೆಗೆ ರೈಟ್ ತೊಗೊಳ್ಳಿ. ಬಹಳ ಅದ್ಭುತವಾದಂಥ ಒಂದು ವರ್ಕ್ ಆಗುತ್ತೆ. ಒಂದು ರೀತಿ ಇದು ಯೂನಿವರ್ಸಲ್ ಎನರ್ಜಿ. ಹಾಗೆ ನಿಮಗೆ ನೀವೇ ಇದನ್ನು ಸಿಂಬಲ್ನ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ ತೋರಿಸಿ, 1 2 3 ಮೇಲೆ ತೊಗೊಂಡು ಮತ್ತು ರೈಟ್ ತೊಗೊಳ್ಳಿ, ಇಷ್ಟೇ. ಸೊ ಅಲ್ಲಿ ಯಾವುದಾದ್ರೂ ಒಂದು ಬ್ಲಾಕೇಜ್ ಇದ್ದರೆ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಈ ಸಿಂಬಲ್ಗಿದೆ. ಇದನ್ನು ನಾವು ಯೂನಿವರ್ಸಲ್ ಎನರ್ಜಿ ಅಂತ ಹೇಳ್ತೀವಿ. ನೋಡಿ, ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಕೋಬೋದು. ಬಹಳ ಅದ್ಭುತವಾದಂಥ ಸಿಂಬಲ್ ಚೋಕೋರೆ. ಸರ್ವೇ ಜನಂ ಸುಖಿನೋ ಭವಂತು.